ಹಾಗೆ ಅದಕ್ಕೆ 8,000 ಆಯಿತು. ಇದನ್ನು ಇಟ್ಟಿದ್ದಾರೆ ಆಯಿತಾ. ಇದು ಡಿಸೈನ್ ಮಾಡಲಿಕ್ಕೆಲ್ಲ ಸುಮಾರು ಶ್ರದ್ಧೆ ಮತ್ತು ತಾಳ್ಮೆ ಬೇಕು. ಈ ಥರ ಸುತ್ತಾಗಿತ್ತು ನೋಡಿ ಇಟ್ಟಿದ್ದಾರೆ. ಕೊಳಿ ಇವಳು ಇಲ್ಲಿ, ಇವ ಇಲ್ಲಿ. मुद्दू पड़ी ये कहिया इल्ली दोगे तुम्ही हैं माझी देव कुഞ്ഞു ಎರಡು ಸಹ ಇಲ್ಲ ಅಂದರೆ ಎಷ್ಟು ಕಷ್ಟ ಅಂತ ಈಗೊಮ್ಮೆ ಕಣ್ಣೆದುರು ನೋಡುವಾಗ ತುಂಬ ಬೇಜಾರು ಅನಿಸಿತ್ತು ನನಗೆ ಅವರನ್ನು ನೋಡುವಾಗ. पण लास्ट आजी मगे नाही तू विचारले तर नाही. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನನ್ನ ವ್ಲಾಗ್ಸನ್ನು ವಾಟ್ಸಪ್ ಮೂಲಕವೇ ನೋಡ್ಕೊಳ್ಬಹುದು. ಜುಲೈ 29ಕ್ಕೆ ಅದೆಲ್ಲ ಬರ್ತಾ ಉಂಟು. ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮೇಘನಾ ಹೆಗ್ಡೆ ಅವರದ್ದು ಬರ್ತಿದೆ ಅಂತೆ. ಮೇಘನಾ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಮೊನ್ನೆ ನಿಮಗೆ ಹೇಳಿದ್ದೆ ನಮ್ಮ ಮನೆಯದು ದೇವರದ್ದು ಸ್ಟ್ಯಾಂಡ್ ಥರ ಮಾಡಿದ್ದುಂಟು, ಮಂಟಪದ ಹಾಗೆ ಉಂಟದು, ಸ್ವಲ್ಪ ನ್ಯೂ ಡಿಸೈನ್ ಅಂತ. ಅದು ನೋಡಲಿಕ್ಕೆ ನಿಮಗೆ ಚಿಕ್ಕದು ಕಾಣ್ಬೋದು, ನಿಜವಾಗಿ ತುಂಬ ದೊಡ್ಡದು ಉಂಟಾಯ್ತಾ. ನಾನಲ್ಲಿ ನಿಂತರೆ ನನ್ನ 2 ಕೈ ಇಟ್ಟರೆ ಅಷ್ಟು ಅಗಲ ಉಂಟು ಆ ಸ್ಪೇಸ್. ಹಾಗೆ ಅದಕ್ಕೆ 8,000 ಆಯಿತು. ಕೆಲವರು 3,000 ಎಲ್ಲ ಹೇಳಿದ್ದೀರಾ. 3,000ಕ್ಕೆ ಅವರ ವರ್ಕಿಗೆ ಸಹ ಆಗೋದಿಲ್ಲ ಆಯಿತಾ. ಅದರಲ್ಲಿ ತುಂಬ ವರ್ಕ್ ಉಂಟು. ಅದು ತುಂಬ ತಾಳ್ಮೆಯಿಂದ ಮಾಡುವಂಥ ವರ್ಕ್ ಆಯಿತಾ. ಅಂದರೆ ಅವರು ಎಲ್ಲ ಸಹ ಸೇರಿ ಅವರದು ದಿವಸ ಸಂಬಳ, ಮೆಟೀರಿಯಲ್ ಮತ್ತು ಅದಕ್ಕೆ ತಗೊಂಡಂಥ ಆಯಿಲ್ ಅದಕ್ಕೆಲ್ಲ ಸಹ ಸೇರಿಸಿ ತಗೊಂಡದ್ದು 8,000 ಸಮಥಿಂಗ್ ಆಗಿದೆ. ಅದನ್ನು ನಿಮಗೆ ತೋರಿಸುವ. ಈಗ ನೋಡಿ, ನಿಮಗೆ ನಾನು ದೂರದಿಂದ ನಿಮಗೆ ಇಷ್ಟು ಚಿಕ್ಕ ಕಾಣ್ತದಲ್ಲ, ಹತ್ತಿರದಿಂದ ಅದರದ್ದು ಡಿಸೈನ್ ತೋರಿಸ್ತೇನೆ. ಇಲ್ಲಿ ನೋಡಿ, ಇದು ಇಷ್ಟು ಅಗಲ ಗೋಡೆಯಲ್ಲಿ ಇದನ್ನು ಇಟ್ಟಿದ್ದಾರೆ ಆಯಿತಾ. ಇದು ಡಿಸೈನ್ ಮಾಡಲಿಕ್ಕೆಲ್ಲ ಸುಮಾರು ಶ್ರದ್ಧೆ ಮತ್ತು ತಾಳ್ಮೆ ಬೇಕು ಈ ಥರ ಮಾಡಲಿಕ್ಕೆ. ಮತ್ತು ಇಲ್ಲೆಲ್ಲ ಡಿಸೈನ್ ಉಂಟು ನೋಡಿ, ಇದು ಸಹ ಹಾಗೇ. ಹಾಗೆ ಅದರ ಮೇಲೆ ಮಾಡಿದಾರಲ್ಲ, ಇಲ್ಲಿ ಸಹ ನೋಡಿ, ಈ ಮೇಲೆಗಡೆ ಮಾಡಿದಾರಲ್ಲ, ಇದಕ್ಕೆ ಇನ್ನೂ ಕೂಡ ಟೈಮ್ ಬೇಕಾಗ್ತದೆ ಮಾಡಲಿಕ್ಕೆ. ಹಾಗೆ ಅದಕ್ಕೆ ನಮಗೆ 8,000 ಆಯಿತು. ದೂರದಿಂದ ನೋಡಲಿಕ್ಕೆ ಚಿಕ್ಕ ಕಾಣ್ತದೆ, ಆದರೆ ತುಂಬ ದೊಡ್ಡದು. ಕಟ್ಟಿದ್ದಾಯ್ತಾ. ಕಟ್ಟಲಿಕ್ಕೆ ನಾನು ಬರುವಾಗ ಕಾಲೆಲ್ಲಿಟ್ಟಿದ್ದೆ ನೋಡಿ, ನನಗೆ ಗೊತ್ತೇ ಆಗಲಿಲ್ಲ ಆಯಿತಾ. ಅವಳನ್ನು ಕಾನ್ಸಂಟ್ರೇಷನ್ ಮಾಡೋದ್ರಲ್ಲಿ ಮುಳ್ಳುಗಳ ಮಧ್ಯೆ ಇಟ್ಟಿದ್ದೇನೆ. ಇದೆಂಥ ಮುಳ್ಳು ಅಂತ ಹೇಳಿದರೆ, ಇದರ ಸುತ್ತ ಮುಳ್ಳೆ ಕೊಳ್ಳಿ. ಹಬ್ಬ ಹೇಗುಂಟಂದರೆ ಕಾಲಿಗೆಲ್ಲ ತಾಗಿತ್ತು ಮುಳ್ಳು. ಕೊಳ್ಳಿ ಸುತ್ತ ತಾಗಿತ್ತು ನೋಡಿ. ಅದಷ್ಟು ಡೇಂಜರ್. ಅದು ಕಾಣೋದಿಲ್ಲ, ಅಂದರೆ ಸೊಪ್ಪಿನ ಮಧ್ಯೆ ಕಾಣಲಿಲ್ಲ. ನಾನು ಇವಳನ್ನು ಕಾನ್ಸಂಟ್ರೇಷನಲ್ಲಿ ಕಟ್ಟೋದ್ರಲ್ಲಿದ್ದೆ. ಓಡಿದರೆ ಮತ್ತು ನಮಗೆ ಕಷ್ಟ ಅಲ್ಲ. ಅವಳು ನಿಂತಲ್ಲಿ ಪಕ್ಕ ಕಟ್ಟು ಅಂಥೇಳಿ ಕಾಲಿಟ್ಟದ್ದು, ನೋಡಿದರೆ ಮುಳ್ಳು. ಇರಲಿ, ತೊಂದರೆ ಇಲ್ಲ, ಚಿಕ್ಕ ಪುಟ್ಟ ಗಾಯಗಳು ಸಾಮಾನ್ಯ. ಹೋಗುವ ಟಿಂಗಿ ಕೂಡ. ಚಿಕ್ಕ ಗೌರಿಯನ್ನು ಸ್ನಾನ ಮಾಡಿಸಿ
ದೊಡ್ಡವಳನ್ನು ಕರ್ಕೊಂಡು ಮಾರೋದು ಅಂತ ಕರ್ಕೊಂಡು ಬಂದು ಹೋಗುವಾಗ ಅವಳು ಹೊರಗೆ ಓಡಿತ್ತು. ಮತ್ತು ಹೇಗೂ ಚಿಕ್ಕವಳು ಸ್ನಾನ ಆಗಿತ್ತಲ್ಲ ಅಂಥೇಳಿ ಈಗ ಹೊರಗೆ ಕರ್ಕೊಂಡು ಬಂದು ಮೇಯಿಸ್ಲಿಕ್ಕೆ ಕಟ್ಟಿದೆ. ಅಪ್ಪ ತುಂಬ ಕರುಣೆಯಿಂದ ಎಂತ ಮಾಡಿದ್ದಾರೆ ಅಂದರೆ ಅವರಿಗೆ ಕೊಂಬಿಗೆ ಹಾಕ್ತಿದ್ದ ಬಳ್ಳಿಯನ್ನೆಲ್ಲ ಬಿಚ್ಚಿಸಿ ಕುತ್ತಿಗೆಗೆ ಹಾಕುವ, ಅವರಿಗೆ ಮೇಯಲಿಕ್ಕೆ ಸಾಕಾಗೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಈಗ ಕುತ್ತಿಗೆಗೆ ಬಳ್ಳಿ ಹಾಕಿದ್ದಾರೆ. ಈಗ ಇನ್ನೂ ಕಂಟ್ರೋಲಿಗೆ ಸಿಗೋದಿಲ್ಲ. ಹಾಗೆ ಚಿಕ್ಕವಳನ್ನು ಹೇಗೋ ಸಮಾಧಾನದಲ್ಲಿ ಕರ್ಕೊಂಡು ಬಂದು ಕಟ್ಟಿದಾಗೆ ತಾಯಿ ಬಂದು ಅದು ಇನ್ನೂ ಕಂಟ್ರೋಲಿಗೆ ಸಿಗಲಿಲ್ಲ ಅಂದರೆ ನಾಳೆ ಎಂತಾದರೂ ಬೇರೆ ಪ್ಲ್ಯಾನ್ ಮಾಡುವ ಅಂತ ಹೇಳಿದರು ಅಪ್ಪ. ಈಗ ಅವಳು ಸ್ನಾನಕ್ಕೆ ಸಿಗಲಿಲ್ಲ, ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಕ್ಲೀನ್ ಆಗ್ತಿದ್ಲು. ಹಾಗೆ ತೊಂದರೆ ಇಲ್ಲ, ಅವರ ಇಷ್ಟಕ್ಕೆ ಬಿಡೋದು, ಮತ್ತೆಂತ ಮಾಡೋದು ಅಲ್ಲ. ಪಾಲುಗಾರರು ನೋಡಿ ಇಬ್ರು ನನ್ನ ಕುഞ്ഞി ಎಂತ ಮಾಡೋದು ಬಾಗಿಲಲ್ಲಿ ಕೂತು. ಹೀಗೆ ಬಾಗಿಲಿ ಕೂತು ನನ್ನ ಫೋನಲ್ಲಿ ಎಡಿಟ್ ಮಾಡ್ತಾ ಇದ್ದೆ ಆಯಿತಾ ಫೋಟೋಸು. ಇವರು ನನ್ನೊಂದು ಬೆನ್ನು ಅಂದರೆ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತ ಹೇಳಿ ಬೆನ್ನು ಖಾಲಿ ಉಂಟಲ್ಲ ಅಲ್ಲಿ ಕೂತಿದ್ದಾರೆ. ಕೊಳ್ಳಿ ಇವಳು ಇಲ್ಲಿ, ಇವ ಇಲ್ಲಿ ಕಾಣ್ತದ ನಿಮಗೆ ಗೊತ್ತಿಲ್ಲ ನೋಡಿ. ಇಬ್ಬರಿಗೆ ಜಾಗ ಇಲ್ಲಿ, ಬೇರೆ ಎಲ್ಲಿ ಜಾಗ ಇಲ್ಲ. ಬೆಚ್ಚದ ಜಾಗ ಒಲೆ ಉಂಟು, ಒಲೆ ಹತ್ತಿರ ಜಾಗ ಉಂಟು, ಅದೆಲ್ಲ ಬೇಡ. ಇಲ್ಲಿ ನಾನು ಎಲ್ಲಿ ಫ್ರೀಯಾಗಿ ಕೂರ್ತೇನೆ, ನಾನು ಕೂತದ್ದು ಕಂಡ್ರೆ ಆಯಿತು, ಅಲ್ಲಿ ಬಂದು ಕೂತ್ಕೊಂಡು ಕೂಡ ಆಯಿತು. ಅಷ್ಟು ಇಬ್ಬರು ಸೋಮಾರಿಗಳು ನನ್ನ ಕಿನ್ನಿಗಳು. ಈಗ ಇಲ್ಲಿ ಹುಗ್ಗುದು ಇಲ್ಲಿ ಕೂತ್ಕೊಳ್ಳಿಕ್ಕೆ ಅನ್ನೋ ಸ್ವಲ್ಪ ಜಾಗ ಅಂತ ಇಲ್ಲಿ ಕೂತ್ಕೊಂಡು ಕೂಡ ಆಯಿತು ನೋಡಿ. ಈ ಪ್ರೀತಿ ಉಂಟಲ್ಲ, ಇದು ಮನುಷ್ಯರಿಂದ ಸಿಗುವುದಿಲ್ಲ. ಅದು ಈ ಬೆಕ್ಕುಗಳನ್ನು ಪ್ರೀತಿಸ್ತೇವೆ, ಪ್ರಾಣಿಗಳನ್ನು ಪ್ರೀತಿಸ್ತೇವಲ್ಲ, ಅವರಿಗೆ ಮಾತ್ರ ಗೊತ್ತಿರೋದು. ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಿಮಗೆ ನೋಡುವವರಿಗೆ ಸಹ ಕೆಲವರಿಗೆ ಅರ್ಥ ಆಗೋದಿಲ್ಲ ಅದು ಪ್ರೀತಿ. ನನಗೆ ಅವರಂದರೆ ತುಂಬ ಇಷ್ಟ. ನಾನು ಒಬ್ಬಳೇ ಇರುವಾಗ ನನ್ನೊಟ್ಟಿಗೆ ಇದ್ದವರು ಅವರು ಮಾತ್ರ, ಮನುಷ್ಯರು ಯಾರೂ ಇರಲಿಲ್ಲ. ನನ್ನ 5ನೇ ಕ್ಲಾಸಿಂದ ಹಿಡಿದು ನನ್ನ ಡಿಗ್ರಿ, ನನ್ನ ಮದುವೆ ಆಗೋ ತನಕ ಸಹ ನನ್ನೊಟ್ಟಿಗೆ ಅಂತ ಹೇಳಿ ಫ್ರೆಂಡ್ಸ್ ಆಗಿದ್ದದ್ದು ನನ್ನ ಬೆಕ್ಕುಗಳು ಮಾತ್ರ ಮನೆಯೊಳಗೆ, ಮತ್ತು ನಾಯಿಗಳು, ದನಗಳು. ಹಾಗಾಗಿ ನನಗೆ ಅವರೊಟ್ಟಿಗೆ ಜಾಸ್ತಿ, ಎಷ್ಟು ಹೇಳಿದರೂ ಕೂಡ ಕಡಿಮೆನೇ. ಅದಕ್ಕೆ ನಾನು ಅವರನ್ನು ಜಾಸ್ತಿ ತೋರಿಸ್ತೇನೆ. ಹಾಗೆ ನನ್ನ ಪ್ರೀತಿ ಅವರು. Adi, Adi, ಮುದ್ದು ಪಡಿ ಕೈಯ ಎಲ್ಲಿದೋಗ ತುಮಿ ಮತ್ತೆ ದೇವ್ ಕುഞ്ഞു ಶೀದಾ ಎಲ್ಲಿಗ ತುಮಿ ಕುഞ്ഞു ಅನ್ನ ಸಂಗತಿಚ್ಚ ಕುഞ്ഞി. ಮೊದಲ ಬಾರಿಗೆ ನಮ್ಮ ಪಡಿ ಮತ್ತು ದೀಪಿ ಇಬ್ಬರು ತೋಟಕ್ಕೆ ಬಂದಿದ್ದಾರೆ. ಇವಳು ಬಂದು ಗೊಬ್ಬರ ಕೂಡ ಹಾಕಿ ಆಯಿತು. ಇವನಿಗೊಬ್ಬನಿಗೂ ದಶಿನ ಆಗುತ್ತೆ ತೋಟಕ್ಕೆ ಬರಲಿಕ್ಕೆ. ಇಲ್ಲಿ ಬಂದು ಕೂಕುಳು ಹೊಡೆಯುವುದು. ಶಂಭು ಸಹ ಇದ್ದಾನೆ. ತೋಟ ಕ್ಲೀನಿಂಗಿಗೆ ಬಂದಿದ್ದೇನೆ ಆಯಿತಾ. ನನ್ನೊಟ್ಟಿಗೆ ಇವರು ಬೆಕ್ಕುಗಳು ಸಹ ಬಂದಿದ್ದಾರೆ. ಕೊಳಿಲಿ ನಂದಿ, ಈ ಚಿಕ್ಕವರೆಲ್ಲ ಬಂದಿದ್ದಾರೆ. ಈಗ ಮಳೆ ಸಹ ಬರಲಿಕ್ಕೆ ಶುರುವಾಯಿತು. ನಾನು ಹೋಗುದಾ ಬೇಡ ಅಂತಿದ್ದೇನೆ, ಅಷ್ಟು ಜೋರು ಬಂದರೆ ಹೋಗುವ ಅಂತ. ಇವರದ್ದು ಬೊಬ್ಬೆ ಆಗ್ತುಂಟು, ಮನೆ ಕರ್ಕೊಂಡು ಹೋಗುವಂತಿರ್ಬೇಕಾ ಎಂತ ಗೊತ್ತಿಲ್ಲ. ಅಮ್ಮ ಸಹ ಬಂದಿದ್ದಾಳೆ. ಅದು ಹುಡಿ ಕೂತಿದ್ದಾರೆ ನೋಡಿ ಅಂತ ಇಲ್ಲಿ. ಮಳೆ ಜೋರು ಬಂತು, ನಂದಿ ಓಡಲಿಕ್ಕೆ ಶುರು ಮಾಡಿದ. ನಾನು ಇವರಿಬ್ಬರನ್ನ ಇಲ್ಲಿ ಇಟ್ಕೊಂಡಿದ್ದೇನೆ. ಈಗ ಇಲ್ಲಾದ್ರೆ ಅವರಿಗೆ ದಾರಿ ಗೊತ್ತಾಗೋದಿಲ್ಲ, ಅದಕ್ಕೆ ಹೋಗುದೀನು ಮನೆಗೆ. ನಾನು ಬಿಟ್ಟಿತ್ತು ಹಾಗೆ ಇನ್ನು ನಾನು ಮತ್ತೆ ತೋಟಕ್ಕೆ ಹೋಗೋದು. ನನ್ನ ಹತ್ರ ನನಗೀಗ ಸೊಪ್ಪು ಮಾಡೋ ಕೆಲಸ ಇಲ್ಲ, ಯಾಕಂದರೆ ನಾವು ಬೇಸಿಗೆ ಕಾಲದಲ್ಲಿ ತರಗೆಲೆ ಸ್ಟಾಕ್ ಮಾಡಿದ್ದೇವಲ್ಲ, ಸುಮಾರಿತ್ತು. ಈಗ ಸಾಧಾರಣ ಮುಗಿಲಿಕ್ಕೆ ಆಯಿತು, ಮುಗಿತಾ ಬಂತು ಕೂಡ. ಮುಗಿತಾ ಬಂತು ಅಂದರೆ ಇನ್ನೂ ಸಹ ಒಂದು
20-25 ಕಟ್ಟ ಇರ್ಬೋದು. ನಾನೀಗ ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಹಾಗಾಗಿ ನನಗೆ ಸೊಪ್ಪು ತರಲಿಕ್ಕೆ ಹೋಗುವ ಕೆಲಸ ಇಲ್ಲ. ದನಗಳನ್ನೊಂದು ಬದಲಿಸೋದು, ತೋಟ ಕ್ಲೀನ್ ಮಾಡೋದು, ಇದಷ್ಟೇ ಕೆಲಸ. ಮತ್ತು ಮಧ್ಯಾಹ್ನಕ್ಕೆ ಊಟ, ಚಟ್ನಿ, ಪಲ್ಯ ಇಂಥದ್ದೆಂತಾದರೂ ಮಾಡ್ಕೊಳ್ಳೋದು. ಹಾಗೆ ನಾನು ಮತ್ತು ಅಪ್ಪ ಮಧ್ಯಾಹ್ನಕ್ಕೆ ಮಾತ್ರ ಇರೋದಲ್ಲ, ಹಾಗಾಗಿ ನಮಗೆ ಬೆಳಿಗ್ಗೆದು ಇದ್ದರೂ ಸಹ ನಡೀತದೆ. ಅಂದರೆ ಉಪ್ಪಿನಕಾಯಿ ಮೊಸರಿದ್ರೂ ಕೂಡ ಸಾಕು, ನಾವು ಅಷ್ಟರಲ್ಲೇ ಊಟ ಮುಗಿಸಿ ಬಿಡ್ತೇವೆ. ಹಾಗಾಗಿ ನನಗೆ ಸಪ್ರೇಟ್ ಮಾಡಬೇಕು ಅಂತ ಹೇಳಿ ಕೆಲಸ ಇಲ್ಲ. ಅದಕ್ಕೆ ನನಗೆ ಕುಕ್ಕಿಂಗಲ್ಲಿ ಮಾಡುವಂಥದ್ದು ಎಂತ ಇಲ್ಲ, ಉಪ್ಪಿನಕಾಯಿ ಮಜ್ಜಿಗೆ ಎಂಥ ವ್ಲಾಗ್ ಮಾಡೋದು ಅಂತ ಹೇಳಿ ಮಾಡ್ತಾ ಇಲ್ಲ ನಾನು. ಮಳೆ ಬಿಟ್ಟಿದ್ದಲ್ಲ ಅಂತ ನಾನು ತೋಟಕ್ಕೆ ಹೋಗುವ ಅಂತ ಅಂದ್ಕೊಂಡದ್ದು. ಆಗ ನಮ್ಮವನಿಗೆ ಮದ್ದಿಗೆ ಬಂದಿದ್ದರು ಸ್ಟೋನಿಗೆ. ಹೇಗಂದರೆ ನನಗೆ ಮದ್ದು ಕೊಟ್ಟೆ. ಅವರ ಪೇಷಂಟ್ ಇದ್ದಾರಲ್ಲ ಸ್ಟೋನು, ಅವರಿಗೆ ಒಬ್ಬರು ವೈಫ್ ಇದ್ದಾರೆ. ಅವರಿಗೆ ಕಿವಿ ಸಹ ಕೇಳುವುದಿಲ್ಲ, ಬಾಯಿ ಸಹ ಬರುವುದಿಲ್ಲ. ಪಾಪ ಅವರು ಕೈ ಭಾಷೆಯಲ್ಲಿ ಪತ್ತಿ ಎಲ್ಲ ಹೇಗೆ ಮಾಡಬೇಕು ಎಲ್ಲ ಕೇಳ್ಕೊಂಡ್ರಾಯ್ತು. ಅವರು ಸುಮಾರು ಕಡೆ ಹೋಗಿದ್ದಾರಂತೆ. ಈಗ ಅವರನ್ನು ಕರ್ಕೊಂಡು ಬಂದದ್ದು, ಅವರಿಗೆ ನಮ್ಮ ಮನೆಯಿಂದ ತಗೊಂಡೋಗಿ ಕಡಿಮೆ ಆದವರು ಒಬ್ಬರು ಅವರನ್ನು ಕರ್ಕೊಂಡು ಬಂದದ್ದು. ಹಾಗೆ ನಂಗೆ ಅವರನ್ನು ನೋಡುವಾಗ ತುಂಬ ಬೇಜಾರು ಅಂತ ಅನಿಸ್ತು. ಅಂದರೆ ನಾನು ಹೇಳುವಾಗ ಸ್ಮೈಲ್ ಮಾಡ್ತಾ ಎಲ್ಲ ಕೂಡ ಕೇಳ್ತಿದ್ದೆ. ನಾನು ಸಾಧ್ಯ ಆದಷ್ಟು ಕೈ ಭಾಷೆಯಲ್ಲೇ ಎಕ್ಸ್ಪ್ಲೈನ್ ಮಾಡಿದೆ. ಮತ್ತು ಅವರ ಗಂಡನಿಗೆ ಬರ್ತದಲ್ಲ, ಹಾಗಾಗಿ ಅವರ ಹಸ್ಬೆಂಡಿಗೆ ಎಲ್ಲ ಸಹ ಪತ್ತಿ ಅದೆಲ್ಲ ಹೇಳಿದೆ. ಅಂದರೆ ಲೈಫ್ ಎಲ್ಲರಿಗೂ ಕೂಡ ಈಸಿ ಇರೋದಿಲ್ಲಲ್ಲ ಅಂತ ಅನಿಸಿತು ನನಗೆ ನೋಡುವಾಗ. ಅಂದರೆ ಅವರಿಗೆ ಕೆಲವರಿಗೆ ಕಿವಿ ಕೇಳಲಿಲ್ಲಾಂದರೆ ಅಟ್ಲೀಸ್ಟ್ ಬಾಯಲ್ಲಾದರೂ ಹೇಳ್ಬೋದು. ಇದು ಎರಡೂ ಸಹ ಇಲ್ಲ ಅಂದರೆ ಎಷ್ಟು ಕಷ್ಟ ಅಂತ ಈಗೊಮ್ಮೆ ಕಣ್ಣೆದುರು ನೋಡುವಾಗ ತುಂಬ ಬೇಜಾರು ಅನಿಸಿತು ನನಗೆ ಅವರನ್ನು ನೋಡುವಾಗ. ಆದರೆ ನಾನು ನನ್ನ ಮನಸ್ಸಿಂದ ಪ್ರಾರ್ಥನೆ ಮಾಡಿದೆ, ಈಗ ತಗೊಂಡು ಹೋದದ್ರಲ್ಲೇ ಕಡಿಮೆ ಆಗಿಬಿಡಲಿ ಅವರಿಗೆ ಅಂತ ಹೇಳಿ. ಯಾಕಂದರೆ ಕೆಲವರಿಗೆಲ್ಲ ಒಂದು ಸಲ ತಗೊಂಡೋದ್ರೆ ಕಡಿಮೆ ಆಗ್ತದೆ, ಇನ್ನು ಕೆಲವರಿಗೆ 2 ಸಲ ಕೊಂಡೋದ್ಮೇಲೆ ಕಡಿಮೆ ಆಗ್ತದೆ, ಹಾಗೆಲ್ಲ ಉಂಟು. ಹಾಗೆ ನಂಗೆ ತುಂಬ ನೋವಾಯ್ತು ಅದನ್ನು ನೋಡುವಾಗ, ಅವರ ಗಂಡ ಹೆಂಡತಿಯನ್ನು ನೋಡುವಾಗ. ಯಾವಾಗಲೂ ಕೂಡ ಹಾಗೇ ಇರಲಿ ಖುಷಿಯಾಗಿ ಅಂತ ಸಹ ಅಂದ್ಕೊಂಡೆ. ಅಂದರೆ ನಾನು ಅಂಥವರನ್ನು ಮೊದಲ ಸಲ ನೋಡಿದ್ದು, ಹಾಗಾಗಿ ನನಗೆ ಮನಸ್ಸಿಗೆ ಒಂಥರ ನೋವು ಅನಿಸಿತು ಅವರನ್ನು ನೋಡುವಾಗ. ನಾನು ಮಾತ್ರ ಹೀಗೆ ಯೋಚನೆ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವರು ಹುಷಾರಾಗಿದ್ದರೆ ಸಾಕು ಅಷ್ಟೇ. ನನಗೆ ಜೋರು ಮಳೆ, ನಾನು ಹುಲ್ಲೆಲ್ಲ ತಗೊಂಡು ಬಂದು ಹಾಕಿದೆ. ಅಪ್ಪ ನಾನು ಕರೀಲಿಲ್ಲ, ಯಾಕಂದರೆ ಅವರು ಟಿ ವಿ ನೋಡ್ತಾ ಇದ್ದಾರೆ. ಮಳೆಯಲ್ಲಿ ಅವರು ಒದ್ದೆ ಆಗೋದು ಬೇಡ ಅಂತ ಹೇಳಿ ನಾನು ರೈನ್ ಕೋಟ್ ಹಾಕ್ಕೊಂಡು 3 ಸಲ ತಂದು ಹಾಕಿದೆ ಬಟ್ಟಿಯಲ್ಲಿ. ಇನ್ನೊಮ್ಮೆ ದನಗಳ ಹತ್ರ ಹೋಗಬೇಕು. ಅವರು ಬರಲಿಕ್ಕೆ ಒಪ್ಪಲಿಕ್ಕಿಲ್ಲ. ನನಗೆ ಈ ಮಳೆಯಲ್ಲಿ ಮೇಯಿಸ್ಲಿಕ್ಕೆ ಇಷ್ಟ ಇಲ್ಲ, ಇಂಥ ಮಾಡೋದು ಗೊತ್ತಿಲ್ಲ ಮಾತ್ರ. ದನಗಳನ್ನು ಕರ್ಕೊಂಡು ಬಂದು ಕಟ್ಟಿದ್ದೇನೆ. ಇವರಿಗೆ ಕೆಳಗೆ ಹುಲ್ಲು ಹಾಕಿದ್ದೇನೆ ಆಯಿತಾ, ನಾನು ಕುತ್ಕೊಳ್ಳಿಕ್ಕೆ ಅಂತ. ಇವರು ಅದರಿಂದ ಸಹ ಹೆಕ್ಕಿ ತಿಂತಿದ್ದಾರೆ. ಬೈ ಹುಲ್ಲು ಹಾಕಿದ್ದೆ, ಖಾಲಿ ಮಾಡಿದರು. ಮಳೆ ಬಂತು ಅಂತ ಹೇಳಿ ಇವರು ಬರಲಿಲ್ಲ ಆಯಿತಾ. ಇವರು ಎಲ್ಲೆಲ್ಲಿ ಓಡಿದ್ರು. ಮತ್ತು ನಾನು ಒಂದು ಕಡೆ ಕಟ್ಟಿ ಹಾಕಿ ನಾನು ಊಟ ಮಾಡಿ ಮಲಗಿ ಈಗ 3 ಗಂಟೆಗೆ ಹೋಗಿ ಕರ್ಕೊಂಡು ಬಂದದ್ದು. ಮಧ್ಯಾಹ್ನ ಮೇಲಿಂದ ಒಂದು ಸ್ವಲ್ಪ ಕೂಡ ಮಳೆ ಇರಲಿಲ್ಲ, ಮೋಡ ಉಂಟು. ಹಾಗಾಗಿ ನನಗೆ ಅಷ್ಟು ಟೆನ್ಷನ್ ಇರಲಿಲ್ಲ ದನಗಳು ಹೊರಗಿದ್ದಾರೆ ಅಂತ. ಮಧ್ಯಾಹ್ನ ನಂತರ ಅದು ಒಂದು ಕಟ್ಟ ಹುಲ್ಲಾಯಿತು, ಅದು ತಗೊಂಡು ಬಂದೆ. ಈಗ 4:45 ಆಗ್ತಾ ಬಂತು. ಹಾಗೆ ಅಪ್ಪ ಕೂಡ ತೋಟದಲ್ಲೇ ಇದ್ದರು, ಸೋಗೆ ಕಡಿತಾ ಇದ್ದಾರೆ. ಹಾಗೆ ನಾನು ತೋಟ ಕ್ಲೀನ್ ಮಾಡ್ತಿದ್ದೇನೆ. ಈಗ ನಂದು ದಿನಚರಿ ಹೇಗೆ ಅಂದರೆ, ಬೆಳಿಗ್ಗೆ ಏಳು, ತಿಂಡಿ ಪ್ರಿಪೇರ್ ಮಾಡು, ತಿಂಡಿ ತಿನ್ನು, ದನಗಳನ್ನು ಹೊರಗೆ ಬಿಡು, ತೋಟಕ್ಕೆ ಹೋಗು, ಕ್ಲೀನ್ ಮಾಡು, ದನಗಳನ್ನು ಬದಲಿಸು, ತೋಟಕ್ಕೆ ಹೋಗು, ಕ್ಲೀನ್ ಮಾಡು, ದನಗಳನ್ನು ಬದಲಿಸು, ಊಟ ಮಾಡು, ಮಲಗು, ಚಹಾ ಕುಡಿ, ತೋಟಕ್ಕೆ ಹೋಗು, ಕ್ಲೀನ್ ಮಾಡು. ಇಷ್ಟೇ ದಿನಚರಿ ನಂದು ಇವಾಗ. ಹಾಗೆ ಈಗ ಹಲಸಿನ ಹಣ್ಣು ಕೊಯ್ತಾ ಇದ್ದಾರೆ. ಕೊನೆಯ ಹಲಸಿನ ಹಣ್ಣಿನ ಲಾಸ್ಟ್ ಭಾಗ ಉಳಿದದನ್ನು ಕಟ್ ಮಾಡ್ತಾ ಇದ್ದಾರೆ. ಇದು ಆದರೆ ಇನ್ನು ಹಲಸಿನ ಹಣ್ಣು ಬರುವ ವರ್ಷಕ್ಕೆ. ಹಾಗೆ पणस लास्ट आजी मगे नाही तू विचारले तर नाही रडले तर नाही हा उठलं सुरू कोणी केलेलं कुरानच